ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಎಸ್ಐಟಿ ತಂಡ ಸಮಗ್ರವಾಗಿ ಪರಿಶೀಲನೆ ನಡೆಸ್ತಾ ಇದೆ. ಎಲ್ಲವನ್ನೂ ಕೂಡ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಲಾಗ್ತಾ ಇದೆ. ಮನೆಯ ಪ್ರತಿ ಭಾಗದಲ್ಲೂ ಕೂಡ ಸಂತ್ರಸ್ತೆಯಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಆಕೆ ಅಲ್ಲೇ ಕೆಲಸ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಂತ್ರಸ್ತೆಯಿಂದ ಪ್ರತಿ ಇಂಚಿಂಚು ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. HD ರೇವಣ್ಣ ಅವರ ಮನೆಯಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. SIT ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಹೊತ್ತಿನಿಂದ ಮನೆಯ ಪ್ರತಿ ಭಾಗದಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಇಂಥ ಪ್ರಕರಣಗಳು ಬಹಳ ಸೂಕ್ಷ್ಮ ಪ್ರಕರಣಗಳಾಗಿರುತ್ತೆ. ಪ್ರತಿ ಚಿಕ್ಕ ಸಾಕ್ಷ್ಯವೂ ಕೂಡ ಬಹಳ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಸ್ಥಳ ಮಹಜರು ಜೊತೆಗೆ ಸಾಕ್ಷ್ಯ ಸಂಗ್ರಹ ಎಲ್ಲವೂ ಆಗ್ತಾ ಇದೆಯಾ ಅನ್ನುವಂಥದ್ದು. ಸಂತ್ರಸ್ತೆ ಕೂಡ ಜೊತೆಗಿದ್ದಾರೆ. ಅವರಿಂದ ಇಂಚಿಂಚು ಮಾಹಿತಿಯನ್ನ ಪಡೀತಾ ಇದ್ದಾರೆ. ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ, ಹಿಂಭಾಗದಲ್ಲಿರುವಂಥ ಈ ಒಂದು ಕಾಂಪೌಂಡ್ನ ಆ ಭಾಗದಲ್ಲಿ HD ರೇವಣ್ಣ ಅವರ ನಿವಾಸ ಇರುವಂಥದ್ದು. ಆ ನಿವಾಸದಲ್ಲಿ ಈಗ SIT ತನಿಖಾ ತಂಡ ಸ್ಥಳ ಮಹಜರನ್ನು ಮಾಡ್ತಾ ಇದೆ. 11:45 ಎಂಟ್ರಿ ಕೊಟ್ಟಂತಹ ತನಿಖಾ ತಂಡ ಮೊದಲಿಗೆ ಸಂತ್ರಸ್ತೆ ಸಮೇತವಾಗಿ ಆಗಮಿಸುತ್ತೆ. ಸಂತ್ರಸ್ತೆ ಸಮೇತವಾಗಿ ಆಗಮಿಸಿ ಸಂತ್ರಸ್ತೆಯ ಜೊತೆಯಲ್ಲಿ ಒಳಗೆ ಪ್ರವೇಶ ಮಾಡ್ತಾರೆ. ಒಳಗೆ ಪ್ರವೇಶ ಮಾಡಿ ಮೊದಲಿಗೆ ಅಲ್ಲಿ ವಕೀಲರ ತಂಡ ಕೂಡ ಇರುತ್ತೆ, ಪೊಲೀಸರ ತಂಡ ಕೂಡ ಇರುತ್ತೆ. ಅದೇ ಸಂದರ್ಭದಲ್ಲಿ ಸಂತ್ರಸ್ತೆಯನ್ನು ಅದೇ ಬಾಗಿಲ ಬಳಿ ನಿಲ್ಲಿಸಿಕೊಂಡು ಒಂದಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ವಿಚಾರಣೆಯನ್ನು ಮಾಡಿ ಆಕೆಯಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವಿಡಿಯೋಗಳನ್ನು ಕೂಡ ಮಾಡಿಕೊಂಡು ಅಲ್ಲಿಂದನೇ ಮಹಜರನ್ನು ಆರಂಭ ಮಾಡ್ತಾರೆ. ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಮಹಜರು ಮಾಡಲಾಗುತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ವಕೀಲರ ತಂಡ ಇದೆ. ವಕೀಲರು ಹಾಗೂ ಪೊಲೀಸರು ಅಲ್ಲಿ ಮಾತನಾಡ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ಬೋದು. ಮತ್ತೊಂದು ಕಡೆ ನಾವೇನೀಗ ಅಲ್ಲಿ ವಕೀಲರು ನಿಂತಿರುವಂಥ ಜಾಗವನ್ನೇ ನೋಡ್ತಾ ಇದ್ದೀವಿ. ಅಲ್ಲಿಂದಲೇ ವಿಡಿಯೋವನ್ನು ಮಾಡಿಕೊಂಡು ಅಲ್ಲಿಂದಲೇ ಮಹಜರನ್ನು ಮಾಡಿಕೊಂಡು ಹೋಗಲಾಗಿದೆ. ಸೊ ನೋಡಿ, ಇಲ್ಲಿ ಸಿಬ್ಬಂದಿಗಳ SIT ತನಿಖಾ ತಂಡ ನಾವು ಮನೆಯ ಒಳಗೆ ಹೋಗ್ತಾ ಇದ್ದಂತೆ ನಮಗೇನೆಲ್ಲ ಕಂಡು ಬಂತು, ಸಂತ್ರಸ್ತೆ ಕೊಟ್ಟಂಥ ಒಂದು ಹೇಳಿಕೆ ಆಧರಿಸಿ ನಾವು ಏನೆಲ್ಲ ಅದನ್ನು ನೋಡಿದೆ ಅಂತೇಳಿ ಎಲ್ಲವನ್ನು ಕೂಡ ಬರೆದುಕೊಳ್ತಾ ಹೋಗ್ತಾರೆ. ಅದನ್ನು ದಾಖಲು ಮಾಡ್ಕೊಳ್ತಾ ಹೋಗ್ತಾರೆ. ಮನೆ ಒಳಗಡೆ ಪ್ರವೇಶ ಆಗ್ದಂಗೆ ದೊಡ್ಡ ಹಾಲ್ ಇದ್ದರೆ ದೊಡ್ಡ ಹಾಲ್ ಇತ್ತು ಅಂತ ಹೇಳಿ ಬರೀತಾರೆ, ಅಥವಾ ಅಡುಗೆ ಮನೆ ಕಂಡು ಬಂದರೆ ಅಡುಗೆ ಮನೆ ಕಂಡು ಬಂತ ಅಂತ ಬರೀತಾರೆ. ಈ ರೀತಿಯಾಗಿ ಅಲ್ಲಿ ಏನೇನ ಸಿಗುತ್ತೆ ಅದೆಲ್ಲವನ್ನು ಕೂಡ ಇವರು ದಾಖಲು ಮಾಡ್ತಾ ಹೋಗ್ತಾರೆ. ಹೀಗೆ ದಾಖಲು ಮಾಡಿ ಮನೆಯ ಇಂಚಿಂಚುವನ್ನು ಕೂಡ ಜಾಲಾಡಿಸಿ ಅದೆಲ್ಲವನ್ನು ಕೂಡ ಚಿತ್ರೀಕರಿಸಿಕೊಂಡು ಕೊನೆಯದಾಗಿ ಎಲ್ಲವೂ ಮುಗಿದ ಬಳಿಕ ಅದನ್ನು ಟೈಪ್ ಮಾಡಿಕೊಳ್ಳಲಾಗುತ್ತೆ. ಟೈಪ್ ಮಾಡಿ ಅದಕ್ಕೆ ಪಂಚನಾಮೆಗೆ ಅದನ್ನು ಸೇರಿಸಲಾಗುತ್ತೆ, ಪಂಚನಾಮೆ ಮಾಡಲಾಗುತ್ತೆ. ಆ ಪಂಚನಾಮೆ ಮಾಡುವಂಥ ಸಂದರ್ಭದಲ್ಲಿ ಸಹಿಯನ್ನು ಕೂಡ ಪಡೆದುಕೊಳ್ತಾರೆ. ಒಂದು ಪ್ರತಿಯನ್ನು ಸಂಬಂಧಪಟ್ಟಂಥವ್ರಿಗೆ ಹಸ್ತಾಂತರ ಮಾಡ್ತಾರೆ, ಇನ್ನೊಂದು ಪ್ರತಿಯನ್ನು ಅವರಿಟ್ಟುಕೊಂಡು ತೆರಳ್ತಾರೆ. ಸೊ ಈಗ 11:45 ತಂಡ ಆಗಮಿಸಿ 11:50 ಹೋಗಿ ಮಹಜರನ್ನು ಆರಂಭ ಮಾಡಿದೆ. ಕಳೆದ ವರ್ಷದಿಂದ ಸ್ಥಳ ಮಹಜರು ಮತ್ತು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಸಂತ್ರಸ್ತೆ ಕೊಟ್ಟಂಥ ದೂರಿನ ಆಧಾರದಲ್ಲಿ ಸಂತ್ರಸ್ತೆ ಕೊಟ್ಟಂಥ ಒಂದು ಆರೋಪ ಏನಂತ ಹೇಳಿಕೆ ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ಈಗ ಅದೆಲ್ಲವನ್ನು ಕೂಡ ಮಹಜರು ಮಾಡಿಕೊಳ್ಳಲಾಗುತ್ತೆ. ಮಹಜರು ಮಾಡಿಕೊಂಡು ಅದೆಲ್ಲವನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ದಾಖಲು ಮಾಡಿಕೊಂಡು ಅದನ್ನು ತನಿಖಾ ತಂಡ ತಮ್ಮ ಒಂದು ತನಿಖೆಗೆ ಸಹಕಾರ ಆಗುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಒಂದಷ್ಟು ಪತ್ತೆ ಮಾಡಿಕೊಳ್ಳುತ್ತೆ. ನೋಡಿ, ಮೊದಲಿಗೆ ಈಗ SIT ತನಿಖಾ ತಂಡ ಸಂತ್ರಸ್ತೆಯನ್ನು ನಿವಾಸಕ್ಕೆ ಕರೆದುಕೊಂಡು ಬರ್ತಾ ಇದ್ದಂತೆ ಆಕೆಯಿಂದ ಹೇಳಿಕೆಯನ್ನು ಪಡೆದುಕೊಳ್ತಾರೆ. SIT ಅಧಿಕಾರಿಗಳು. ಆ ಸಂದರ್ಭದಲ್ಲಿಯೂ ಕೂಡ ನಾವು ಕಂಡಂತೆ ಇಬ್ಬರು SIT ತನಿಖಾ ತಂಡದಲ್ಲಿದ್ದಂಥ ಸಿಬ್ಬಂದಿಗಳು ವಿಡಿಯೋವನ್ನು ಕೂಡ ಮಾಡಿಕೊಳ್ತಾಯಿದ್ರು. ವಿಡಿಯೋವನ್ನು ಮಾಡಿಕೊಳ್ತಿರೋದಷ್ಟೇ ಅಲ್ಲದೆ ಮನೆಯ ಆರಂಭದಿಂದಲೂ ಕೂಡ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಈಗ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಪ್ರತಿ ಭಾಗದಲ್ಲೂ ಕೂಡ ಸಂತ್ರಸ್ತೆ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಅದನ್ನು ಒಂದಷ್ಟು ಪರಿಶೀಲನೆ ಮಾಡೋದಕ್ಕೆ SIT ತನಿಖಾ ತಂಡ